ಎಲ್ಲರಿಗೂ ನಮಸ್ತೆ. ತುಳಸಿ ಪೂಜೆ ಮತ್ತು ತುಳಸಿ ವಿವಾಹ ಹೇಗೆ ಮಾಡೋದೆಂದು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಫಸ್ಟ್ ನಾನು ತುಳಸಿ ಗಿಡಕ್ಕೆ ಡೆಕೋರೇಟ್ ಮಾಡಿಕೊಂಡೆ. ಅರಿಶಿನ ಕುಂಕುಮದಿಂದ ಅರಿಶಿನಕ್ಕೆ ರೋಸ್ ವಾಟರ್ ಮತ್ತು ಅಚ್ಚಕರ್ಪೂರ ಎಲ್ಲ ಹಾಕಿ ಅದರಲ್ಲಿ ಒಂದು ಪೇಸ್ಟ್ ಥರ ಮಾಡಿಕೊಂಡು ಅರಿಶಿನ ಅದಕ್ಕೆ ಫುಲ್ ಎಲ್ಲ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮ ಇಟ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಕೊಂಡು ಆ ಪಾಟ್ನ ಆಮೇಲೆ ರಂಗೋಲಿ ಹಾಕಿದ್ಮೇಲೆ ರಂಗೋಲಿ ಚೆನ್ನಾಗಿ ಬಂತು. ರಂಗೋಲಿ ಬಿಡಿಸ್ತಾ ಇದ್ದೆ. ತುಳಸಿ ಪೂಜೆಗೆ ಏನೇನು ಬೇಕೋ ಎಲ್ಲ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು. ಸ್ವಲ್ಪ ತಡ ಆಯಿತು. ತುಳಸಿ ಪೂಜೆ ಮಾಡೋದ್ರಿಂದ ತುಂಬ ಉಪಯೋಗ ಇದೆ. ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆನ ಬೇಡಿಕೊಂಡು ನಾವು ತುಳಸಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಮ್ಮ ಕಾರ್ಯ ಆಗುತ್ತೆ. ನಂಬಿಕೆ ಇಡಬೇಕು, ಯಾವುದಕ್ಕೆ ಒಂದಕ್ಕಾದರೆ ಒಂದು ನಂಬಿಕೆ ಇಟ್ಟರೆ ತುಂಬ ಚೆನ್ನಾಗಿ ನಮಗೆ ಆಗುತ್ತೆ. ನಂಬಿಕೆ ಇಟ್ಟು ಮಾಡಬೇಕು. ರಂಗೋಲಿ ಹಾಕಿದ್ದಾಯಿತು. ಆಮೇಲೆ ಏನೇನು ಬೇಕೋ ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೆ. ಹೂವು, ದೀಪ ಮತ್ತು ಒಂದು ತಟ್ಟೆಯಲ್ಲಿ ನಾನು ಅಕ್ಕಿ ತೊಗೊಂಡು ಗೂಸ್ಬೆರೀಸ್, ಕನ್ನಡದಲ್ಲಿ ಏನಂತಾರೆ, ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡೆ. ಆಡ್ ನಂಬರ್ಸ್ ತೊಗೋಬೋದು. 5, 7, 9, 11 ಈ ಥರ ತೊಗೊಬೋದು ನೀವು ಎಷ್ಟು ಬೇಕಾದ್ರೂ. ಮತ್ತು ಅದರ ಮಧ್ಯದಲ್ಲಿ ಹೋಲ್ ಥರ ಮಾಡಿಬಿಟ್ಟು ನಾನು ದೀಪದ ಬತ್ತಿ ಇಟ್ಬಿಟ್ಟು ಅದರಲ್ಲಿ ಬೆಳಗಿದ್ರೆ ತುಂಬ ಒಳ್ಳೆಯದು. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆನ ನಾವು ನೀಮ್ ಲ್ಯಾಂಪ್ ಬೆಟ್ಟದ ನೆಲ್ಲಿಕಾಯಲ್ಲಿ ನಾವು ದೀಪನ ಬೆಳಗಿದ್ರೆ ತುಂಬ ಒಳ್ಳೆಯದು. ನಾನು ಅದಕ್ಕೆ ಆಗ್ತಾ ಇರಲಿಲ್ಲ. ಕಷ್ಟಪಟ್ಟು ನಾನು ನೈಫಲ್ಲಿ ಇದು ಮಾಡಿ ಹೋಲ್ ಮಾಡಿ ಆಮೇಲೆ ಹೇಗೋ ಸ್ವಲ್ಪ ಟ್ರೈ ಮಾಡಿ ಅದ್ರ ಮೇಲೆ ದೀಪದ ಬತ್ತಿನ ಇಟ್ಟು ಆಮೇಲೆ ನಾವು ಎಷ್ಟು ದೀಪಾರಾಧನೆ ಬೇಕಾದರೂ ಮಾಡ್ಬೋದು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದೀಪಾರಾಧನೆ ಮಾಡ್ಬೋದು. ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡಿದೆ. ಫಸ್ಟು ಬತ್ತಿ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಹಾಕಬೇಕು ಹೇಳ್ತಾರೆ ಅಷ್ಟೇ. ಬಟ್ ಸೈಂಟಿಫಿಕ್ಕಾಗಿ ನನಗೂ ಗೊತ್ತಿಲ್ಲ. ಇದು ಟ್ರೆಡಿಷನ್ ಅಂತಾದರೂ ಅನ್ಕೋಬೋದು. ಬಟ್ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಕೊಡುತ್ತೆ. ಈ ತುಳಸಿ ಪೂಜೆ ದಿವಸ ನೋಡಬೇಕಿತ್ತು ಮಾರ್ಕೆಟಲ್ಲಿ. ಅದು ನಾನು ಅಲ್ಲಿ ತೋರಿಸ್ತಿದ್ದಾರಲ್ಲ ಗೂಸ್ಬೆರೀಸ್ದು ಬ್ರ್ಯಾಂಚು, ಅದು 2 ಸೇರಿ 60 ರೂಪಾಯಿಗೆ ತೊಗೊಂಡೆ ನಾನು. ಇವಾಗೇ ಅನಿಸುತ್ತೆ ಅವನು ಕಮ್ಮಿನೇ ಕೊಡಲಿಲ್ಲ. ಆಮೇಲೆ ಮತ್ತೆ ಹಾರ ಮಾಡಿಕೊಂಡೆ ಪೂಜೆಗೆ ಡೆಕೋರೇಟ್ ಮಾಡೋದಕ್ಕೆ ತುಳಸಿ ಪಾಟ್ಗೆ. ಆಮೇಲೆ ತಾಮ್ರದ ಚೊಂಬಲ್ಲಿ ನೀರು ತೊಗೊಂಡೆ. ಗಂಗೆ ಪೂಜೆ ಮಾಡಬೇಕಾಗತ್ತೆ. ಫಸ್ಟ್ ಗಂಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಈ ಥರ ಕೈಯಲ್ಲಿ ಈ ಥರ ಮೇಲೆ ಒಂದು ಕೆಳಗಡೆ ಒಂದು ಮಧ್ಯದಲ್ಲಿ ಚೊಂಬು ಇಟ್ಬಿಟ್ಟು ನಾವು ಮನಸ್ಸಲ್ಲಿ ಏನಾದರೂ ಒಂದು ಬೇಡಿಕೊಂಡು, ಏನಾದರೂ ಒಂದಂದರೆ ನಿಮಗೇನು ಫಲ ಸಿದ್ಧಿ ಆಗಬೇಕೋ ಅದನ್ನು ಮನಸ್ಸಲ್ಲಿ ಇದು ಮಾಡಿಕೊಂಡು ಪೂಜೆ ಮಾಡಿ ಗಂಗೆ ಪೂಜೆಯಿಂದ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನೀವು ಪ್ರಸಾದ, ಕಡಲೆ ಉಸ್ಲಿ ಇಲ್ಲ ಪಾಯಸ, ಸ್ವೀಟ್ ಇಲ್ಲ ಹೆಸ್ರುಬೇಳೆ ಏನು ಬೇಕಾದ್ರೂ ಮಾಡ್ಕೋಬೋದು. ನಮ್ಮ ಅನುಕೂಲ. ನಾನು ಹೆಸ್ರುಬೇಳೆ ಮಾಡಿದ್ದೆ. ಆಮೇಲೆ ವಿವಾಹ ಪೂಜೆ, ತುಳಸಿ ಪೂಜೆ, ಕಲ್ಯಾಣೋತ್ಸವ, ವಿವಾಹ ಮಾಡಬೇಕಲ್ವ. ಅದಕ್ಕೆ ನಾನು ಹೂವಿನ ದಾರದಲ್ಲೇ 3 ಎಳೆ ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅರಿಶಿನದ ಕೊಂಬು ತೊಗೊಂಡು ಅದನ್ನು ತಾಳಿ ಥರ ರೆಡಿ ಮಾಡಿಕೊಂಡೆ. ಆಮೇಲೆ ಅದನ್ನು ಒಂದು ಗ್ಲಾಸ್ ಬೌಲಲ್ಲಿ ಇಟ್ಬಿಟ್ಟು ಸುಮ್ಮನೆ ಇಟ್ಟೆ ಅಷ್ಟೇ. ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಅದು ಬೇಕಾದ್ರೆ ನೀವು ನಮ್ಮ ಅನುಕೂಲ ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಬಟ್ ಈ ಬೆಟ್ಟದ ನೆಲ್ಲಿಕಾಯಿಂದ ಆ ಕೊಂಬುಗಳನ್ನ ಕೃಷ್ಣ, ಆ ಬೆಟ್ಟದ ನೆಲ್ಲಿಕಾಯಿ ಮರದಲ್ಲಿ ಕೃಷ್ಣ ಇರ್ತಾರೆ ಅಂತ ಹೇಳ್ತಾರೆ. ಕೃಷ್ಣನಿಗೂ ತುಳಸಿ ಅಂದರೆ ಲಕ್ಷ್ಮಿ ಅಲ್ವಾ, ಇವರಿಬ್ಬರಿಗೂ ವಿವಾಹ ಮಾಡಿಸೋದು. ಆ ಬೆಟ್ಟದ ನೆಲ್ಲಿಕಾಯಿನ ನಾವು ತುಳಸಿ ಗಿಡದಲ್ಲಿ ನೆಟ್ಟುಬಿಟ್ಟು ಅವೆರಡಕ್ಕೂ, ತುಳಸಿ ಗಿಡಕ್ಕೂ ಈ ಬೆಟ್ಟದ ನೆಲ್ಲಿಕಾಯಿ ಕೊಂಬುಗೂ ಎರಡಕ್ಕೂ ಸೇರಿಸಿ ನಾವು ತಾಳಿ ರೆಡಿ ಮಾಡ್ಕೊಳ್ಳೋಲ್ಲ ಅರಿಶಿನದ ಕೊಂಬು, ಅದರಲ್ಲಿ ನಾವು ಕಟ್ಟಬೇಕು. ಅವೆರಡಕ್ಕೂ ಸೇರಿ ಕಟ್ಟಬೇಕು. ಆಮೇಲೆ ಒಡಬಾಲ್ ಸಾಮಾನು ಅಂತಾರಲ್ಲ,
ಸೊ ಅದನ್ನು ನಾವು ಇಲ್ಲಿ ಕೊಡ್ಬೋದು ಪೂಜೆಗೆ. ನಾನು ತೊಗೊಂಬರೋಕ್ಕಾಗಲಿಲ್ಲ ಈ ಸಲ, ಸೊ ಅದಕ್ಕೆ ನಾನು ತೊಗೊಂಬರಲಿಲ್ಲ. ಆಮೇಲೆ ಬಳೆ ತೊಗೊಂಬರಬೇಕು. ಮತ್ತು ನಮ್ಮ ಕೈಯಲ್ಲಿ ವಸ್ತ್ರಾಭರಣ, ಒಂದು ಬ್ಲೌಸ್ ಪೀಸ್ ಇರ್ಬೋದು, ಒಂದು ಸೀರೆ ಇರ್ಬೋದು, ನಾವು ಹೇಗೆ ಮುತ್ತೈದೆಗೆ ಕೊಡ್ತೀವೋ ಆ ಥರ ಮಾಡ್ಬೋದು. ಆಮೇಲೆ ನಾನು ಹೂವಿನ ಹಾರನ ಅಲ್ಲೇ ರೆಡಿ ಮಾಡಿಕೊಂಡೆ. ಸೊ ನಮ್ಮ ತೋಟದ್ದೇ ಹೂವು, ಚೆಂಡು ಹೂವು ತೊಗೊಂಬಂದಿದ್ರು ಹಸ್ಬೆಂಡು. ಸೊ ಅದರಲ್ಲೇ ನಾನೊಂದು ಹಾರ ಥರ ರೆಡಿ ಮಾಡಿಕೊಂಡೆ. ಆಮೇಲೆ ಎಲೆ ಅಡಿಕೆ 5 ಜನ ಮುತ್ತೈದೆಯರಿಗೆ ನಮ್ಮ ಕೈಲಾದಷ್ಟು ಆಡಂಬರದಿಂದ ಆದರೂ ಮಾಡ್ಬೋದು. ನಮಗೆ ಹೇಗೆ ಅನುಕೂಲ ಇದೆಯೋ ಆ ಥರ ಮಾಡ್ಬೋದು. ನಾನು ಒಂದು 3 ಜನನ ಕರೆಯೋಣ ಅಂದ್ಕೊಂಡಿದ್ದೆ. ಬಟ್ ನಾವು ಇರೋದು ಬಾಡಿಗೆ ಮನೆಯಲ್ಲಲ್ವ, ಸೊ ಯಾರೂ ಅಷ್ಟು ಪರಿಚಯ ಇಲ್ಲ. ಅದು ಕರೆಯೋಣ ಹೋಗಿ ಅಂತ ಅಂದ್ಕೊಂಡೆ. ಬಟ್ ಪೂಜೆ ಮಾಡೋ ಟೈಮ್ಗೆ ನಮ್ಮ ಪಕ್ಕದ ಮನೆಯವರು ಮನೆಗೆ ರಿಲೇಷನ್ಸ್ ಬಂದರು. ಸೊ ಪೂಜೆ ಮಾಡೋ ಟೈಮ್ಗೆ ಬಂದಲ್ವ ಅಂತ ಅವ್ರನ್ನೇ ಕರೆದೆ. ಅವರೇ 3 ಜನ ಮುತ್ತೈದೆಯರಾದರು. ಸೊ ಈ ರೀತಿ ನೋಡಿ, ನಂಬಿದ್ರೆ, ನಾನು ಚಿಂತೆ ಮಾಡ್ತಿದ್ದೆ ಬೆಳಗ್ಗೆಯಿಂದ ಯಾರನ್ನ ಕರೆಯೋದು ಅಂತ. ಸೊ ದೇವರು ನಾನು ಇಕ್ತಿರೋ ನಂಬಿಕೆನೋ ಅದು ನನಗೆ ಗೊತ್ತಿಲ್ಲ. ಸೊ ಈ ರೀತಿ ಒಂದಲ್ಲ ಒಂಥರ ಉಪಯೋಗ ಆಯಿತು ನಿಜವಾಗ್ಲೂ. ಆಮೇಲೆ ನಾವು 3 ಥರದ ಹಣ್ಣು ಕೂಡ ಸಮರ್ಪಿಸ್ಬೇಕಾಗತ್ತೆ. ಸೊ ನಾನು ಸೀತಾಫಲ, ಪೊಮೊಗ್ರನೇಟು ಮತ್ತು ಬಾಳೆಹಣ್ಣಿತ್ತು. ಸೊ ಪೂಜೆ ಸ್ಟಾರ್ಟ್ ಮಾಡಿದೆ ನಾನು. ಫಸ್ಟ್ ದೀಪಾರಾಧನೆ ಮಾಡಿ ಹೂವು ಎಲ್ಲ ಹಾಕಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಕೊಂಬುಗಳನ್ನ ಇಟ್ಟು ನಾನು ಅರಿಶಿಣದ ಕೊಂಬನ್ನು ಕಟ್ಟಿ ಗಂಗಾ ಪ್ರಾರ್ಥನೆ ಮಾಡಿ, ಆಮೇಲೆ ದೀಪ ಎಷ್ಟು ಹಚ್ತಿದ್ರು ಆ ಗಾಳಿಗೆ ಹಾರಿ ಹೋಗ್ತಿತ್ತು. ಸೊ ಇಲ್ಲಿ ನಾನು ನನ್ನ ಮಗಳಿಗೂ ಕೊಟ್ಟಿದ್ದೆ ವಿಡಿಯೋ ಮಾಡಿ ಅಂತ. ಅವಳು ಹೆಂಗಂದರೆ ಹಂಗೆ ವಿಡಿಯೋ ಮಾಡಿದ್ಲು, ಪರವಾಗಿಲ್ಲ. ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಲ್ಲ, ಒಂದು ತಿಳಿಸಬೇಕು ಅಂತ ಹೇಳಿಬಿಟ್ಟು ಇದು ಮಾಡಿದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಳಸಿ ಗಿಡ, ನಿಜವಾಗ್ಲೂ.